ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1 ಪಾಠ 13 ವಾಯುಗೋಳ. ಈ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಅಭ್ಯಾಸಗಳು: ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ವಾಕ್ಯ: ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್. ಸರಿಯಾದ ಉತ್ತರ: ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಸಾರಜನಕ ಮತ್ತು ಆಮ್ಲಜನಕ. 2. ವಾಯುಮಂಡಲದ ಅತ್ಯಂತ ಕೆಳಪದರ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ: ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ. 3ನೆಯ ವಾಕ್ಯ: ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ: ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು 1013.25 ಮಿಲಿಬಾರ್ ಆಗಿದೆ. 4. ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ: ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತ ಎಂದು ಕರೆಯುತ್ತಾರೆ. 5. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಆಗಿದೆ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರ ಆಗಿದೆ. 2ನೆಯ ಮುಖ್ಯ ಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 6ನೇ ಪ್ರಶ್ನೆ: ವಾಯುಗೋಳ ಎಂದರೇನು? ಉತ್ತರವನ್ನು ನೋಡೋಣ. ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಎಂದು ಕರೆಯುತ್ತಾರೆ. 7ನೆಯ ಪ್ರಶ್ನೆ: ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ. ಉತ್ತರ: ವಾಯುಗೋಳದ ಪ್ರಮುಖ ಪದರಗಳು: 1. ಪರಿವರ್ತನಾ ಮಂಡಲ, 2. ಸಮೋಷ್ಣ ಮಂಡಲ, 3. ಮಧ್ಯಂತರ ಮಂಡಲ, 4. ಉಷ್ಣತಾ ಮಂಡಲ, 5. ಬಾಹ್ಯ ಮಂಡಲ. ಓಝೋನ್ ಪದರದ ಪ್ರಾಮುಖ್ಯವೇನು? ಉತ್ತರ: ಓಝೋನ್ ಪದರದ ಪ್ರಾಮುಖ್ಯತೆ ಸೂರ್ಯನಿಂದ ಬರುವ ಅತಿ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತದೆ. 9ನೆಯ ಪ್ರಶ್ನೆ: ಶಾಂತ ವಲಯ ಎಂದರೇನು? ಅದು ಎಲ್ಲಿ ಕಂಡುಬರುತ್ತವೆ? ಉತ್ತರ: ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಒತ್ತಡವನ್ನು ಹೊಂದಿದೆ. ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು. ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ. ನಂತರ ಚಲನೆ ಕಡಿಮೆಯಾಗಿರುತ್ತದೆ. ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ಶಾಂತ ವಲಯ ಎಂದು ಕರೆಯುವರು. ಇದು ಸಮಭಾಜಕ ವೃತ್ತದಿಂದ 5 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವುದು. 10ನೆಯ ಪ್ರಶ್ನೆ: ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ. ಉತ್ತರ: ನಿರಂತರ ಮಾರುತಗಳ ವಿಧಗಳೆಂದರೆ 1. ವಾಣಿಜ್ಯ ಮಾರುತಗಳು, 2. ಪ್ರತಿ ವಾಣಿಜ್ಯ ಮಾರುತಗಳು, 3. ಧ್ರುವೀಯ ಮಾರುತಗಳು. 11ನೆಯ ಪ್ರಶ್ನೆ: ಸ್ಥಳೀಯ ಮಾರುತಗಳು ಎಂದರೇನು? ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ. ಉತ್ತರ: ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶದಲ್ಲಿ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು. ಉದಾಹರಣೆಗೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಇತ್ಯಾದಿ. 12ನೆಯ ಪ್ರಶ್ನೆ: ಮೋಡಗಳ ವಿಧಗಳನ್ನು ತಿಳಿಸಿ. ಉತ್ತರ: ಮೋಡಗಳ ವಿಧಗಳೆಂದರೆ 1. ಪದರು ಮೋಡಗಳು, 2. ರಾಶಿ ಮೋಡಗಳು, 3. ಹಿಮಕರಣ ಮೋಡಗಳು, 4. ರಾಶಿ ವೃಷ್ಟಿ ಮೋಡಗಳು. 13ನೆಯ ಪ್ರಶ್ನೆ: ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸ ಏನು? ಹವಾಗುಣ ಮತ್ತು ವಾಯುಗುಣ: ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು, ಶುಭ್ರ ಹವಾಮಾನ. ವಾಯುಗುಣ: ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ
ಸರಿಯನ್ನು ವಾಯುಗುಣ ಎನ್ನುವರು. ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ಟಂಡ್ರಾ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ ಮೊದಲಾದವು. ಇನ್ನು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಎನ್ನುವರು. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. 14. ಅಯಾನುಮಂಡಲ. ಉಷ್ಣತಾ ಮಂಡಲ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುವ ವಲಯವನ್ನು ಅಯಾನುಮಂಡಲವೆಂದು ಕರೆಯುವರು. 15. ಉಷ್ಣಾಂಶದಿಂದ ಸಾಮಾನ್ಯ ಇಳಿಕೆಯ ಪ್ರಮಾಣ. ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಒತ್ತಡ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ. ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎನ್ನುವರು. 16ನೇ ಪ್ರಶ್ನೆ. ಶೀತ ವಲಯ. ಇವು 66 ಆರ್ಕ್ಟಿಕ್ ವೃತ್ತ ಉತ್ತರದಿಂದ 90 ಡಿಗ್ರಿ ಉತ್ತರ ಧ್ರುವದವರೆಗೂ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ 66 ಡಿಗ್ರಿ ದಕ್ಷಿಣದವರೆಗೆ ಅಂದರೆ ಅಂಟಾರ್ಕ್ಟಿಕಾ ವೃತ್ತದವರೆಗೆ 90 ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಹರಡಿರುವ ಕಡಿಮೆ ಉಷ್ಣಾಂಶದ ಪ್ರದೇಶವೇ ಶೀತ ವಲಯ. ಇನ್ನು 17ನೆಯ ಪ್ರಶ್ನೆ. ಪರ್ವತ ಮಳೆ ಅಥವಾ ಆರೋಹ ಮಳೆ. ತೇವಾಂಶವನ್ನು ಹೊಂದಿರುವ ವಾಯುವು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು. ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿರುವ ಜಲಾಶಯವು ಘನೀಕರಿಸಿ ಮಳೆ ಬೀಳುವುದು. ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ. ಇನ್ನು 18. ವಾಯುಗುಣ ಶಾಸ್ತ್ರ. ವಾಯುಗುಣ ಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು. ಮಕ್ಕಳೇ, ಇದುವರೆಗೂ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ 13ನೆಯ ಅಧ್ಯಾಯ ವಾಯುಗೋಳದ ಬಗ್ಗೆ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಥ್ಯಾಂಕ್ ಯು. ಬಾಯ್.